ಹಾಯ್ ಎವ್ರಿವನ್. ಸೊ ಎಲ್ಲ ಪೋಷಕರಿಗೂ ಹ್ಯಾಪಿ ಫಾದರ್ಸ್ ಡೇ. ಸೊ ಈ ನಿಟ್ಟಿನಲ್ಲಿ ಇವತ್ತು ಒಂದು ನಿಮಿಷ ಹ್ಯಾಪಿ ಫಾದರ್ಸ್ ಡೇ ನಿಮಗೆ ಅನುಕೂಲವಾಗುತ್ತೆ. ನಿಮಗೊಂದು ಹೊಸ ಒಂದು ವಿಷಯ ಸಿಗಲಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಗಲಿ. ನಾಳೆ ಬೆಳಗ್ಗೆ ನಿಮ್ಮ ಮಕ್ಕಳು ಹ್ಯಾಪಿ ಫಾದರ್ಸ್ ಡೇ ಅನ್ನಬೇಕಾದ್ರೆ ನೀವು ಎಷ್ಟೋ ವಿಷಯಗಳನ್ನ ಮಾಡಿರ್ತೀರಿ. ಅದ್ರ ಜೊತೆಗೆ ಇನ್ನೆಲ್ಲ ಏನು ಮಾಡ್ಬೋದು, ಅವರ ಒಂದು ಬಾಡಿಗೆ, ಅವರ ಒಂದು ಲುಕ್ಗೆ ಬಟ್ಟೆ ಬರೆ ಕೊಡಿಸಿರ್ತೀರಿ, ಇನ್ನೊಂದು ಮತ್ತು ಏನೆಲ್ಲ ಮಾಡಿರ್ತೀರಿ. ಆದರೆ ಬುದ್ಧಿಗೆ, ಎಜುಕೇಷನ್ಗೆ ಏನೆಲ್ಲ ಮಾಡಬೇಕೋ ನಿಮ್ಮ ಲೆವೆಲ್ಗೆ ತಕ್ಕಂಥ ಮಾಡಿರ್ತೀರಿ. ಅದರ ಜೊತೆಗೆ ಇವತ್ತು ನಾವು ಕೊಡುವಂಥ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನೀವು ರೈತರಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರಾಗಿರ್ಬೋದು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರ್ಬೋದು, ಏನೇ ಒಂದು ಕೆಲಸದಲ್ಲಿದ್ದರೂ ನಿಮ್ಮ ಕೆಲಸದಲ್ಲಿ ನೀವು ತಲ್ಲೀನರಾಗಿರ್ತೀರಿ, ನಿಮ್ಮ ಕೆಲಸದಲ್ಲಿ ನೀವು ಮಾಡ್ತಾ ಇರ್ತೀರಿ. ಆದರೆ ನಿಮ್ಮ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಅಂತ ಗೊತ್ತಾ? ಸೊ ಅವ್ರಿಗೆ ಚೆನ್ನಾಗಿ ಓದ್ತಾ ಇದ್ದಾರೆ, ಒಳ್ಳೆ ಸ್ಕೋರ್ ಮಾಡ್ತಾ ಇಲ್ಲ, ಏನು ಮಾಡ್ತೀರ ಅದಕ್ಕೆ? ಸೊ ಚೆನ್ನಾಗಿ ಓದಿದ್ರು ಓದೋಕ್ಕೆ ಚೆನ್ನಾಗಿ ಹೋಗ್ತಾ ಇಲ್ಲ, ಸೊ ಅವ್ರಿಗೆ ಮೂಡ್ ಬರ್ತಾ ಇಲ್ಲ, ಇಂಟ್ರೆಸ್ಟ್ ಬರ್ತಾ ಇಲ್ಲ. ಇನ್ನು ನಿಮ್ಮ ಮಕ್ಕಳಲ್ಲಿ ಆ ಥರ ಸಮಸ್ಯೆಗಳಿರ್ತವೆ. ಅದಕ್ಕೆ ನಿಮ್ಮ ಹತ್ರ ಸೊಲ್ಯೂಷನ್ಸ್ ಏನಿದೆ? ಓಕೆ, ಸೊ ನೆಕ್ಸ್ಟ್ ಓದಿದ್ದೆಲ್ಲ ಆಯಿತು, ಏನೋ ಓದಿಸ್ತೀರಿ, ನೆಕ್ಸ್ಟ್ ಫರ್ದರ್ ಜಾಬ್ ಹೋಗ್ತಾರೆ ಅನ್ನೋ ಕನ್ಫರ್ಮೇಷನ್ ಇದೆಯಾ? ಅಥವಾ ಯಾವ ಕೋರ್ಸ್ಗಳು ಮಾಡಬೇಕು ಅಂತ ನಿಮ್ಗೆ ಗೊತ್ತಿದೆಯಾ? ಸೊ ಆ ಮಕ್ಕಳು ಒಳ್ಳೆ ರೂಟ್ಗೆ ಹೋಗ್ತಾ ಇದ್ರೆ ಒಳ್ಳೆ ಹೆಸರು ತರ್ತಾರೆ, ದುಡ್ಡು ತರ್ತಾರೆ, ಸ್ಯಾಲ್ರಿಗೆ ಹೋಗ್ತಾರೆ ಅನ್ನೋ ಅಂತ ಕಾನ್ಫಿಡೆನ್ಸ್ ಬಂದಿದೆಯಾ? ಸೊ ಇಂಗ್ಲೀಷ್ ಚೆನ್ನಾಗಿ ಕಲ್ತಿದಾರಾ? ಕಲಿಬೇಕಾದ್ರೆ ಎಲ್ಲಿ ಕಲಿಬೇಕು ಅಂತ ನೀವೇನು ಮಾಡ್ತೀರ ಅದಕ್ಕೆ? ಸೊ ಒಂದು ಸಣ್ಣ ಗಾಯ ಆದರೆ 4-5 ಜನರನ್ನ ಕೇಳ್ತೀರಿ ಎಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಮಕ್ಕಳಿಗೆ ಅಂತ. ಒಂದು ಚಿಕ್ಕ ನೋವು ಬಂದರೂ, ಒಂದು ವಿಷಯ ಹೆಚ್ಚು ಕಡಿಮೆ ಆದರೂ 4-6 ಜನರು ಕೇಳ್ತೀರಿ ಹಳೆ ಕಾಲದ ಪದ್ಧತಿನಲ್ಲಿ ಎಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ, ಎಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಅದೇ ರೀತಿಯೇ ಇಷ್ಟೊತ್ತು ನಾನು ಹೇಳ್ದಂಥ ಲಿಸ್ಟ್ಗೆ ನಿಮ್ಮಲ್ಲಿ ಸೊಲ್ಯೂಷನ್ ಇದ್ದರೆ ಗಾಡ್ ಬ್ಲೆಸ್ ಯು, ಒಳ್ಳೇದಾಗಲಿ, ಹ್ಯಾಪಿ ಫಾದರ್ಸ್ ಡೇ ಟು ಆಲ್ ದ ಬೆಸ್ಟ್. ಯಾರಿಗೆ ನಾನು ಹೇಳ್ದಂಥ ಲಿಸ್ಟಲ್ಲಿ ಯಾವುದು ನಾವು ಸಣ್ಣ ಪುಟ್ಟ ರೈತರು, ಸೊ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಇರ್ತೀವಿ, ನಾವು ಕೂಲಿ ನಾಲಿ ಮಾಡೋವಂಥವ್ರು, ಎಲ್ಲೋ ಶಾಪ್ ಕೀಪರ್ ಆಗಿದ್ದೀವಿ, ಎಲ್ಲೋ ಹೌಸ್ ವೈಫ್ ಕೆಲಸ ಅಥವಾ ಹೌಸ್ ಕೀಪಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಮಕ್ಕಳ ಬಗ್ಗೆ ನಾವು ಕಾಳಜಿ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ನೀವು ಕೊಡೋವಂಥ ಕಾಳಜಿ ಇದ್ದೇ ಇರುತ್ತೆ. ಟೀಚರ್ಸು ಅಥವಾ ಲೆಕ್ಚರರ್ಸು ಕಾಲೇಜಸಲ್ಲಿ ಸ್ಕೂಲಲ್ಲಿ ಕೊಡೋವಂಥ ಕಾಳಜಿ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನಾವು ಗೂಗಲ್ ಕಡೆಯಿಂದ ನಾವು ಕೂಡ ಮೆಂಟರ್ಶಿಪ್ನ ನಿಮ್ಮ ಮಕ್ಕಳಿಗೆ ಕೊಡ್ತೀವಿ. ಎಕ್ಸಾಮ್ ಟೈಮಲ್ಲಿ ಒಂದು ಸ್ವಲ್ಪ ಹೆಂಗೆ ಹೆವಿ ಸ್ಕೋರ್ ತಗೋರೋದು ಅನ್ನೋದ್ರ ಮೂಲಕ ಅದು ಒಂದು ಕ್ಲಾಸಸ್ನ ಮಾಡಿಕೊಡ್ತೀವಿ. ಕ್ಲಾಸಸ್ ಅಂದರೆ ಒಂದು ಮೆಂಟರ್ಶಿಪ್ನ ಮಾಡಿಕೊಡ್ತೀವಿ. ಅದೇ ರೀತಿಯೇ ಓದೋದಕ್ಕೆ ಮೂಡ್ ಯಾವ ರೀತಿ ಬರಬೇಕು ಅನ್ನೋದ್ರ ಬಗ್ಗೆ ಕ್ಲಾಸಸ್ನ ಮಾಡಿಕೊಡ್ತೀವಿ. ಒಂದು ಹುಮ್ಮಸ್ ತರೋದಕ್ಕೆ ಏನು ಮಾಡಬೇಕು ಮಾಡ್ತೀವಿ. ಇಂಗ್ಲೀಷ್ ಕಡಿಮೆ ಇದ್ದರೆ ಅದನ್ನು ಫೋಕಸ್ ಮಾಡೋದಕ್ಕೆ ಇರ್ತೀವಿ. ಅವರು 5ನೇ ಕ್ಲಾಸ್ ಆಗಲಿ, 3ನೇ ಕ್ಲಾಸ್ ಆಗಲಿ, 1ನೇ ಕ್ಲಾಸ್ ಆಗಲಿ, ನೀವು ಪೋಷಕರಾಗಿದ್ದೀರಿ, ನೀವು ಪೇರೆಂಟ್ಸ್ ಆಗಿದ್ದೀರಿ ಅಂತ ಅಂದರೆ ಅದೇ ನಿಮ್ಮ ಕ್ವಾಲಿಫಿಕೇಶನ್. ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಹೆಸರಲ್ಲಿ ಒಂದು ಮೆಂಬರ್ಶಿಪ್ನ ತೆಗೆದಿಡ್ರಿ. ಸೊ ಇವತ್ತು ಒಂದು ಫಾದರ್ಸ್ ಡೇ ಆಗಿರೋದ್ರಿಂದ ನೀವು ಈ ಲಿಸ್ಟಲ್ಲಿ ನೋಡ್ತಾ ಇದ್ದೀವಲ್ಲ, ಜೂನ್ 2024, ಸೊ ಅಂದರೆ 2026 ಅಂದರೆ ಇನ್ನು 2 ವರ್ಷ ಟೈಮ್ ಇದೆ. ಅಲ್ಲಿವರೆಗೂ ಮೆಂಬರ್ಶಿಪ್ನ ಕೊಡ್ತೀವಿ ಪೇರೆಂಟ್ಸ್ಗೆ. ಸೊ 1 ಲಕ್ಷದಿಂದ 1 ಕೋಟಿ ಜನಕ್ಕೆ ಮೆಂಬರ್ಶಿಪ್ನ ಕೊಡ್ತಾ ಇದ್ದೀವಿ. ಆದರೆ ಒಂದು ದಿನ ಮುಂಚಿತವಾಗಿ, ಅಂದರೆ 1 ತಿಂಗಳು ಮುಂಚಿತವಾಗಿ, ಮೇನಲ್ಲಾದರೆ 2026 23,000, ಸೊ ಏಪ್ರಿಲಲ್ಲಾದರೆ ಸೊ 2026ಕ್ಕೆ ನಾನು ಹೇಳೋದು 22,000, ಹಿಂಗೆ ನೋಡ್ಕೊ ಬನ್ನಿ. ಡಿಸೆಂಬರಲ್ಲಿ, ಅಕ್ಟೋಬರಲ್ಲಿ ಮತ್ತು ಜುಲೈ 2025 13,000, ಸೊ ಫೆಬ್ರವರಿ 2025 8,000, ಹಾಗೆ ಬನ್ನಿ ಜುಲೈ 2024 ಸೊ 1,000, ಜೂನಲ್ಲಿ 2024 ಬರೀ 800 ರೂಪಾಯಿ ಮಾತ್ರ ಇದೆ. ಅಂದರೆ ಪೇರೆಂಟ್ಸು ಎಚ್ಚೆತ್ಕೊಳ್ಳೋದಕ್ಕೆ ಸೊ ಇನ್ನೂ 2 ವರ್ಷ ಟೈಮ್ ಇದೆ. 1 ಕೋಟಿ ಜನದವರೆಗೂ, 1 ಲಕ್ಷದಿಂದ 1 ಕೋಟಿ ಜನದವರೆಗೂ ನಾವು ಮೆಂಬರ್ಶಿಪ್ನ ಕೊಡ್ತೀವಿ. ಯಾಕಂದರೆ ಕಾರಣ ಇಷ್ಟ, ಚಿಕ್ಕ ಮಕ್ಳ ಹತ್ರ ಮೊಬೈಲ್ ಇರುತ್ತಾ? ಇವತ್ತು ನಾವು ಎಲ್ಲೇ ಇರಲಿ, ದೇಶದ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ನಾವು ಏನು ತಿಳಿಸ್ಕೊಡ್ಬೇಕಾಗಿದ್ದೀವಿ ಮಕ್ಕಳಿಗೆ ಅದನ್ನು ತಿಳಿಸ್ಕೊಡ್ಬೋದು. ನಿಮ್ಗೆ ಏನು ಹೇಳ್ಬೇಕು ಅದನ್ನ ಮಾಡ್ತಾ ಇರ್ಬೋದು. ನಾವು ಆಲ್ರೆಡಿ ಮಾಡ್ತಾ ಇರೋವಂಥದ್ದು ಸುಮಾರು ಆಫ್ಲೈನ್ ಮೂಲಕ 1000 ಹಳ್ಳಿಗಳಲ್ಲಿ ಅಲ್ಲೇ ಟೀಚರ್ಸ್ ಉಳ್ಕೊಂಡು ಕೆಲಸ ಮಾಡೋಂಥರ ಅಥವಾ ಮಕ್ಕಳಿಗೆ ಎಜುಕೇಷನ್ ವಿದ್ಯೆ ಬುದ್ಧಿ ಕೊಡೋ ಥರ ಪ್ರಾಜೆಕ್ಟ್ನ ಮಾಡಿದ್ದೀವಿ, ಸಕ್ಸಸ್ಫುಲ್ ಪ್ರಾಜೆಕ್ಟ್. ಅದೇ ರೀತಿಯೇ 600 ಜನ ಟೀಚರ್ಸ್ನ ಮಾಡಿದ್ದೀವಿ. ಸೊ ಅದೇ ರೀತಿಯೇ ನಾವು ಹೇಳ್ತಾ ಹೋದರೆ ಲಿಸ್ಟ್ಗಳನ್ನ 1 ಲಕ್ಷ ಜನಕ್ಕೆ ಆಫ್ಲೈನಲ್ಲಿ ಎಜುಕೇಷನ್ನ ಕೊಟ್ಟಿದ್ದೀವಿ. ಈಗ ಆನ್ಲೈನ್ಗೆ ಬರ್ತಾ ಇದ್ದೀವಿ. ಸೊ ಹಾಗಾಗಿ ಗ್ರೇಟೆಸ್ಟ್ ಪ್ರಾಜೆಕ್ಟಲ್ಲಿ ನಿಮ್ಮದು ಒಂದು ಮೆಂಬರ್ಶಿಪ್ ಇತ್ತು ಅಂದರೆ, ನಿಮಗೆ ಒಬ್ಬ ಪೇರೆಂಟ್ ಆಗಿ, ಒಬ್ಬ ಅಪ್ಪ ಅಮ್ಮ ಆಗಿ, ನೀವು ನಿಮ್ಮ ಮಕ್ಕಳಿಗೆ 3 ಇದ್ರೂ 3 ಒಂದೇ 800 ರೂಪಾಯಿ ಕೊಟ್ಟು ನೀವು ಮೆಂಬರ್ಶಿಪ್ನ ತಗೊಂಡಿದ್ದೀರಿ ಅಂತ ಹೇಳಿದ್ರೆ ಇವತ್ತು ಸೊ ನಿಮ್ಗೆ ಹೆಚ್ಚು ಕಡಿಮೆ 23-24 ಸಾವಿರ ರೂಪಾಯಿ ನಿಮ್ಗೆ ಸೇವ್ ಆಗುತ್ತೆ. ನಿಮ್ಮ ಮೆಂಬರ್ಶಿಪ್ಪು ಕೂಡ ಹತ್ರ ಇರುತ್ತೆ. ಸೊ ನಿಮ್ಮ ಲೈಫ್ ಟೈಮ್ ಅವ್ರು ಉದ್ಧಾರ ಆಗೋವರೆಗೂ, ನಿಮ್ಮ ಮಕ್ಕಳು ಉದ್ಧಾರ ಆಗೋವರೆಗೂ ಆ ಮೆಂಬರ್ಶಿಪ್ಪಲ್ಲಿ ನಮ್ಮ ಕಡೆಯಿಂದ ಸಿಗುವಂಥ ಸವಲತ್ತುಗಳು, ವಿದ್ಯೆ ಬುದ್ಧಿ ಅನುಭವ ಎಲ್ಲನೂ ಕೈಲಾದಷ್ಟು ನಾವು ಸಪೋರ್ಟಿವ್ ಆಗಿದ್ದೇ ಇರ್ತೀವಿ. ಸೊ ಹಾಗಾಗಿ ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರು ಅನುಮಾನ ಬೇಡ, ಯಾಕಂದರೆ ಹೋಗೋದೇನೂ ಇಲ್ಲ. ಸೊ ಇದು ಗ್ರೇಟೆಸ್ಟ್ ಪ್ರಾಜೆಕ್ಟ್. ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಿಂದ ನೀವು ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇನ್ನಷ್ಟು ವಿಷಯಗಳು ಗೊತ್ತಾಗ್ತಾ ಇರ್ತದೆ. ಸೊ ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಒಂದು ಊರಿಗೆ ಒಂದು ದಿನಕ್ಕೆ ಒಬ್ಬರಿಗೆ ಮಾತ್ರ ಅಡ್ಮಿಷನ್.
ನಿಮ್ದು ಯಾವ ಊರು ಇರುತ್ತೆ ನೋಡಿ, ನಿಮ್ಮೂರಲ್ಲಿ ನಿಮಗೊಬ್ಬರಿಗೆ ಮಾತ್ರ ಅಥವಾ ಆಲ್ರೆಡಿ ನಿಮ್ಮೂರಲ್ಲಿ ಯಾರಾದರೂ ಒಬ್ರು ಅಡ್ಮಿಷನ್ ಆಗಿದ್ದಾರೆ, ಎನ್ರೋಲ್ ಆಗಿದ್ದಾರೆ ಅಂದರೆ ನೀವು ನಾಳೆ ಕಾಯ್ಬೇಕಾಗುತ್ತೆ. ನಾಳೆಗೆ ಎಷ್ಟು ಜನ ಲಿಸ್ಟಲ್ಲಿ ಇರ್ತಾರೋ, ಹಾಗಾಗಿ ಫಸ್ಟ್ ಆಫ್ ಆಲ್ ಎನ್ರೋಲ್ನ ಮಾಡ್ಕೊಳ್ಳೋದನ್ನ ಮಾಡ್ಕೊಳ್ಳಿ. ಎಲ್ಲಾಕಂದ್ರೆ ಎಲ್ಲರೂ ಕೂಡ ಹಳ್ಳಿಗಳವರು, ಅನಕ್ಷರಸ್ಥರು ಪೇರೆಂಟ್ಸ್ ಇದ್ದೀರಿ. ಪಾಪ ಎಷ್ಟೋ ಜನ ಏನು ಓದಿದ್ರೆ ನಮ್ಮ ಮಕ್ಕಳಾದ್ರೂ ಚೆನ್ನಾಗದ್ಲಿ ಅಂತ ಓದಿಸ್ತಾ ಇರ್ತೀರಿ, ಹೆಣ್ಮಕ್ಳನ್ನ ಓದಿಸ್ತಾ ಇರ್ತೀರಿ, ಗಂಡು ಮಕ್ಕಳನ್ನ ಓದಿಸ್ತಾ ಇರ್ತೀರಿ. ಅವರೆಲ್ಲರಿಗೂ ಕೂಡ ಇವತ್ತು ಹ್ಯಾಪಿ ಫಾದರ್ಸ್ ಡೇ. ಒಬ್ಬ ತಂದೆಯಾಗಿ ಈ ಒಂದು ಮೆಂಬರ್ಶಿಪ್ನ ತೆಗೆದಿಡಿ. ನೀವು ನಿಜವಾಗ್ಲೂ ಒಂದು ಒಳ್ಳೆ ಪೇರೆಂಟ್ಸ್ ಆಗೋಂಗಿದ್ರೆ ನಿಮ್ಮ ಥರ ಪೋಷಕರು ಯಾರಿದ್ದಾರೋ ಅವ್ರಿಗೊಂದು 100 ಜನಕ್ಕೆ ಇದನ್ನ ಕಳಿಸ್ಕೊಡಿ. ಯಾಕಂದ್ರೆ ಬಳಸ್ಕೊಳ್ಳಿ, ದಟ್ ಇಸ್ ವಾಟ್. ಯಾಕಂದ್ರೆ ಇವತ್ತು ಯಾರು ಎನ್ರೋಲ್ ಆಗ್ತಾರೋ ಅಂತ ಅವ್ರಿಗೆ ಊರಿಗೆ ಇವತ್ತೇ ಎಷ್ಟೋ 16ನೇ ತಾರೀಕು, ಇವತ್ತು ಭಾನುವಾರ, ಇವತ್ತು ಯಾರು ಎನ್ರೋಲ್ ಆಗ್ತಾರೋ ಊರಿಗೆ 8 ಜನಕ್ಕೆ ಅಡ್ಮಿಷನ್ನ ಕೊಡ್ತೀವಿ. ಇವತ್ತು ಫಾದರ್ಸ್ ಡೇ ಅಂಗವಾಗಿ 8 ಜನಕ್ಕೆ, ನಾಳೆಯಿಂದ ಅಂದರೆ ಊರಿಗೆ ಒಬ್ಬರಿಗೆ ಮಾತ್ರ. ದಟ್ಸ್ ವಾಟ್. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ಇಸ್ ಡಾಕ್ಟರ್ PG ಗಿರಿ ಅಲಿಯಸ್ VG. ಯು ಆರ್ ವಾಚಿಂಗ್ ಗೂಗಲ್ ಚಾನಲ್. ಸೊ ಆಲಸ್ಯಂ ಅಮೃತಂ ವಿಷಂ. ನೀವು ಲೇಟ್ ಮಾಡಿದಷ್ಟು ಸೊ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಎಚ್ಚೆತ್ಕೊಳ್ತಾ ಇರೋದು ಕಡಿಮೆ ಅನ್ನೋಂಥ ಮೀನಿಂಗ್ ಸೊಸೈಟಿಗೆ ಹೋಗ್ದಿರೋ ಥರ ನೋಡಿಕೊಂಡು ಒಂದು ಮೆಂಬರ್ಶಿಪ್ನ ತೆಗೆದಿಡಿ. ಸೊ ಇನ್ನಷ್ಟು ವಿಷಯಗಳನ್ನ ನೀವು ಯೂಟ್ಯೂಬ್ ಚಾನಲ್ಸ್ ಮೂಲಕ ತಿಳ್ಕೊಬೋದು ನಿಮಗೆ. ಸೊ ಈ ಚಾನಲ್ ಮೂಲಕ ಯಾರು ನಿಮಗೆ ಕಳಿಸ್ಕೊಡ್ತಾರೋ ಅವ್ರಿಗಾದರೂ ಒಂದು ಕಳಿಸ್ಕೊಡ್ಬೋದು. ನಮ್ಮ ಟೀಚರ್ಸ್ ಟಚ್ಗೆ ಬರ್ಬೋದು. ಅಥವಾ ನೀವು ಡೈರೆಕ್ಟಾಗಿ ನಾವು ಮೆಂಬರ್ಶಿಪ್ನ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತೇ ನೀವು ಈ ನಂಬರ್ಗೆ ಕರೆ ಮಾಡ್ಬೋದು. 7070649099. ಸೊ ಈ ನಂಬರ್ಗೆ ಕರೆ ಮಾಡಿ ಇವತ್ತನ್ನ ರಿಜಿಸ್ಟ್ರೇಷನ್ ಮಾಡ್ಬೋದು. ಆಲ್ ಓವರ್ ಕರ್ನಾಟಕ ಇವತ್ತೊಂದು ದಿನ ನೋಡೋಣ ಯಾವ ರೀತಿ ನಿಮ್ಮ ಹ್ಯಾಪಿ ಪೇರೆಂಟ್ಸ್ ಡೇ ಅಂಗವಾಗಿ ನೀವು ಯಾವ ರೀತಿ ಪೇರೆಂಟ್ಸ್ ಅನ್ನೋದನ್ನ ನಿಮ್ಮ ಮಕ್ಕಳು ವಿಷಯದಲ್ಲಿ ನೋಡ್ಕೊಳ್ತೀರಿ. ಒಬ್ಬ ಸಮಾನಸ್ಕ ಪೋಷಕರಾಗಿ ಯಾವ ರೀತಿ ನೀವು ಇದನ್ನ ವೈರಲ್ ಮಾಡಿ ಎಲ್ರಿಗೂ ತಲುಪೋ ಥರ ಮಾಡ್ತೀರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೊ ಮಚ್.